ಫೋಟೋನ ಎಲ್ಲರೂ ಇಡೀ ಜಗತ್ತು ನೋಡಬೇಕು ಎಷ್ಟು ಹಾಳು ಮಾಡಿದಾರೆ ಆ ಕೇಸನ್ನು ಅಂತೇಳಿ. ಲೋಕಾಯುಕ್ತಿಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ನಾವು. ಈ ಯೋಗೇಶ್ ಅವರ ಎಲ್ಲಾ ಅಕ್ರಮ ಆಸ್ತಿ, ಎಲ್ಲಾ ಬೇನಾಮಿ ಆಸ್ತಿಗಳನ್ನ ಜಪ್ತಿ ಮಾಡಿ ಪೂರ್ತಿಯಾಗಿ ಅವ್ರನ್ನ ಹೊರಗಡೆ ಇಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸರ್ವೆ ನಂಬರ್ 212/A1A1 ಸರ್ವೆ ನಂಬರು, ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ ಹಿಂದ್ಗಡೆ, ಕಿಮ್ಮಿಂಜೆ ಗ್ರಾಮ, ಪುತ್ತೂರು. ಯಾರಾದ್ರೂ ಅಲ್ಲಿ ಹೋಗಿ ಕೇಳ್ಕೊಳ್ಳಿ. 11 ಸೆಂಟ್ಸ್ ಜಾಗದಲ್ಲಿ ಇಷ್ಟೊಂದು ಅತ್ಯದ್ಭುತವಾದಂತಹ ಭವ್ಯವಾದಂತಹ ಅಪಾರ್ಟ್ಮೆಂಟ್ ಅನ್ನ ಕಟ್ಟಿದ್ದಾರೆ. PSI ಯೋಗೀಶ್ ಅವರಿಗೆ ಆ ದುಡ್ಡು ಎಲ್ಲಿಂದ ಬಂತು? ನಿಮ್ ಯೋಗ್ಯತೆ ಬೆಂಕಿ ಹಾಕ ನೋಡ್ಬೇಕು. 100 ಸಾರಿ 1000 ಸಾರಿ ನೋಡ್ಬೇಕು ಇವ್ರ ಫೋಟೋನ ಎಲ್ಲರೂ ಇಡೀ ಜಗತ್ತು ನೋಡ್ಬೇಕು ಎಷ್ಟು ಹಾಳು ಮಾಡಿದಾರೆ ಆ ಕೇಸನ್ನು ಅಂತೇಳಿ. ಲೋಕಾಯುಕ್ತಿಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದೀವಿ ನಾವು. ಈ ಯೋಗೇಶ್ ಅವರ ಎಲ್ಲಾ ಅಕ್ರಮ ಆಸ್ತಿ, ಎಲ್ಲಾ ಬೇನಾಮಿ ಆಸ್ತಿಗಳನ್ನ ಜಪ್ತಿ ಮಾಡಿ ಪೂರ್ತಿಯಾಗಿ ಅವ್ರನ್ನ ಹೊರಗಡೆ ಇಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಸರ್ವೆ ನಂಬರ್ 212/A1A1 ಸರ್ವೆ ನಂಬರು, ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟರಿ ಹಿಂದ್ಗಡೆ, ಕಿಮ್ಮಿಂಜೆ ಗ್ರಾಮ, ಪುತ್ತೂರು. ಯಾರಾದ್ರೂ ಅಲ್ಲಿ ಹೋಗಿ ಕೇಳ್ಕೊಳ್ಳಿ. 11 ಸೆಂಟ್ಸ್ ಜಾಗದಲ್ಲಿ ಇಷ್ಟೊಂದು ಅತ್ಯದ್ಭುತವಾದಂತಹ ಭವ್ಯವಾದಂತಹ ಅಪಾರ್ಟ್ಮೆಂಟ್ ಅನ್ನ ಕಟ್ಟಿದ್ದಾರೆ. PSI ಯೋಗೀಶ್ ಅವರಿಗೆ ಆ ದುಡ್ಡು ಎಲ್ಲಿಂದ ಬಂತು? ಬೆಳ್ತಂಗಡಿ ಪೊಲೀಸ್ನಲ್ಲಿ ಠಾಣೆಯಲ್ಲಿ ಅಧಿಕಾರಿಯಾದಂತಹ, ಆಗಿನ ಸಂದರ್ಭದಲ್ಲಿ ಅಧಿಕಾರಿಯಾಗಿದ್ದಂತಹ ಒಬ್ಬ ಪ್ರಮುಖ ವ್ಯಕ್ತಿಯ ಬಗ್ಗೆ ಇವತ್ತು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಮಗೆ ಒಂದು ದೊಡ್ಡ ಬಿಲ್ಡಿಂಗು ತೋರಿಸಿದ್ರು ಪುತ್ತೂರಲ್ಲಿ, ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಹಿಂದ್ಗಡೆ. ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಅಂದರೆ ಇಡೀ ಭಾರತದಲ್ಲಿ, ಏಷ್ಯಾದಲ್ಲಿ ಅತಿ ದೊಡ್ಡದಾದಂತಹ ಚಾಕ್ಲೇಟ್ ತಯಾರಿಕಾ ಘಟಕದು. ಮಂಜೇಶ್ವರ್ ಮತ್ತು ಕುಕ್ಕೆ ಹೋಗುವಂತಹ ಪ್ರಮುಖ ಹೆದ್ದಾರಿ ಇಂತ ಬರೀ 500 ಮೀಟರ್ ದೂರದಲ್ಲಿ ಇದ್ದಂತಹ ಒಂದು ಲೇಔಟ್ನಲ್ಲಿ ಇದ್ದಂತಹ ಈ ಒಂದು ಬಂಗಲೆ ಅಲ್ಲದು ಅಪಾರ್ಟ್ಮೆಂಟ್. 9 ಫ್ಲಾಟ್ ಇದೆ ಅದರಲ್ಲಿ. 9 ಫ್ಲಾಟ್, ಐಷಾರಾಮಿ ಫ್ಲಾಟ್ ಇದೆ ಅದರಲ್ಲಿ. ನಾನು ಇದು ಯಾಕಪ್ಪ, ಇದು ನಮಗೆ ಯಾಕೆ ತೋರಿಸಿದ್ರು ಅಂಥೇಳಿ ನಮ್ಮ ಪುತ್ತೂರಿನಲ್ಲಿರುವಂತಹ ಎಲ್ಲ ಕೆಲವೊಂದಿಷ್ಟು ಪ್ರಮುಖ ಸ್ನೇಹಿತರಿಗೆ ಕಳಿಸಿದ್ವಿ. ಅದರ ದಾಖಲೆ ಬೇಕಲ್ಲ, ಹೆಸರೇ ಇಟ್ಟಿಲ್ಲ ಇನ್ನೋದ್ರದ್ದು. ಓಪನಿಂಗ್ ಆಗಬೇಕು ಅಂಥೇಳಿ 9-10 ತಿಂಗಳಿಂದ ಕಾಯ್ತಾನೆ ಇದೆ. ಆ ಮನೆಗೆ ಇನ್ನೂ ಬೇಕಾದ್ರೆ ಇನ್ನೊಂದು ಸರಿ ಫೋಟೋ ಹಾಕಿದ್ನ, ಆ ಅಪಾರ್ಟ್ಮೆಂಟಿಗೆ ಇನ್ನೂ ಮಟ್ಟ ಹೆಸರಿಟ್ಟಿಲ್ಲ. ಈ ಮನೆ ಈಗ ದೊಡ್ಡದ ಒಂದು ಮನೆ ಕಟ್ಟಿದ್ರೆ ದೊಡ್ಡದಾಗಿ ಮನೆ ಒಕ್ಕಲು ಅಂತ ಮಾಡ್ತಾರೆ ತಾನೆ. ದೊಡ್ಡ ಅಪಾರ್ಟ್ಮೆಂಟೇ ಕಟ್ಬಿಟ್ಟಿದ್ದಾರೆ ಸಾಹೇಬರು. ದೊಡ್ಡ ಅಪಾರ್ಟ್ಮೆಂಟ್ ಇನ್ನೂ ಹೆಸರಿಟ್ಟಿಲ್ಲ, ಓಪನಿಂಗ್ ಮಾಡೋಕ್ಕಾಗ್ತಿಲ್ಲ, ಹೆಸರೇ ಇಟ್ಟಿಲ್ಲ. ಅದಕ್ಕಾಗಿ ನಾವು ಹೆಸರು ಇಟ್ಟಿವಿ ಅದಕ್ಕೆ. ಏನಂತ? ಸೌಜನ್ಯಾಳ ಆತ್ಮ ಅಂತೇಳಿ. ಸೌಜನ್ಯಾಳ ಆತ್ಮ ಅವಾಗವಾಗಲಿ ಹೋಗ್ತಾ ಇರ್ತದೆ. ಹಿಂಗಾಗಿ ಅದು ನಮ್ಮ ಕಣ್ಣಿಗೆ ಬಿತ್ತು. ಸೌಜನ್ಯಾಳ ಆತ್ಮ ಒಂದು ಶಕ್ತಿಯಾಗಿ ಅಲ್ಲಿ ಹೋಗ್ತಾ ಇರ್ತದೆ. ಯಾರ್ದಪ್ಪ ಇದು ಇಷ್ಟು ದೊಡ್ಡದು? ಇನ್ನೂ ಕಟ್ತಾ ಇರುವತ್ತನೇ ಇನ್ನೂ ಸ್ವಲ್ಪ ಕೆಲಸ ಇರ್ತದೆ, ಅವಾಗಲೇ ಓಪನಿಂಗ್ ಮಾಡಿಬಿಡ್ತಾರೆ ವಿಜೃಂಭಣೆಯಿಂದ. ಊರು ಜನಕ್ಕೆಲ್ಲ ಕರೆಸಿ ಊಟ ಹಾಕಿ. ಆದ್ರೆ ಇಷ್ಟು 8-9 ತಿಂಗಳಾಯ್ತು, ಓಪನಿಂಗ್ ಆಗ್ತಿಲ್ಲ. ನಾವು ನೋಡಿದ್ವಿ ಅದ್ರ ದಾಖಲೆ ಯಾರ್ದಿರ್ಬೇಕಂತೇಳಿ. ಫಸ್ಟ್ ತೋರಿಸಿ ದಾಖಲೆ. ಖಾತೆ ಪ್ರತಿ, ಪಟ್ಟ ಪುಸ್ತಕದ ಪ್ರತಿ. ಅದರಲ್ಲಿ ಕೆಳಗಡೆ ಇದೆ ನೋಡಿ, ಎಚ್ ಪುರುಷೋತ್ತಮ್ ನಾಯಕ್ ಅಂತ. ಪುರುಷೋತ್ತಮ್ ಅವ್ರು ಯಾರು ಅಂತ ಹುಡುಕಾಡಿದ್ರೆ ಆ ಬೆಳ್ತಂಗಡಿ ಠಾಣೆಯಲ್ಲಿ 2012ರಲ್ಲಿ ಠಾಣೆಯಲ್ಲಿ ಸಬ್ ಇನ್ಸ್ಪೆಕ್ಟರ್ ಆದಂತಹ SI ಅವ್ರದ್ದು, ಏನು SI ಅವ್ರ ಹೆಸರು? ಯೋಗೀಶ್ ಅವರ ಹೆಂಡತಿಯ ತಂದೆ, ಹೆಂಡತಿಯ ಮಾವನ ಹೆಸರಿನಲ್ಲಿ 11 ಸೆಂಟ್ಸ್ ಜಾಗದಲ್ಲಿ ಇಷ್ಟೊಂದು ಅತ್ಯದ್ಭುತವಾದಂತಹ ಭವ್ಯವಾದಂತಹ ಅಪಾರ್ಟ್ಮೆಂಟ್ ಅನ್ನ ಕಟ್ಟಿದ್ದಾರೆ. ನೀವು ಕೇಳಬಹುದು, ಏನಾಯ್ತು? ಆಫೀಸರ್ ಇರ್ತಾರೆ, ಹೆಂಗೋ ದುಡ್ಡು ಇರ್ತದೆ, ಅದು ನೀವು ಯಾಕೆ ಹೇಳ್ತೀರಿ ಅಂತ ಕೇಳ್ತಾರೆ. ಈಗ ನೀವು ಕೇಳ್ಬೋದು, ಕೇಳಕ್ ಹಕ್ಕಿದೆ. ಇಲ್ಲಿ
ಅವ್ರು ಯಾವಾಗನೋ ದುಡ್ಡು ತಗೊಂಡು ಮಾಡಿದ್ರೆ ನಮಗೇನು ತಲೆ ಕೆಡ್ಸ್ಕೊಳ್ತಾ ಇರಲಿಲ್ಲ. ಆದರೆ ಆ ಜಾಗೆಗೆ ಅಡ್ವಾನ್ಸ್ ಟೋಕನ್ ದುಡ್ಡು ಕೊಟ್ಟಿದ್ದು ಯಾವಾಗ, ಅದು ಬಹಳ ಮುಖ್ಯ. ಸೌಜನ್ಯ ಪ್ರಕರಣ ಆಗಿದ್ದು 2012 ಅಕ್ಟೋಬರ್ 9-10 ಮಧ್ಯೆ. ಗಲಾಟೆ ಶುರು ಆಗುತ್ತೆ, ಪ್ರತಿಭಟನೆಗಳು ಜಾಸ್ತಿ ಆಗುತ್ತೆ. ಹೀಗಾಗಿ ಮಹೇಶ್ ಶೆಟ್ಟರು ಜೋರಾಗಿ ಎದ್ದು ಬಿಡ್ತಾರೆ. ಅಷ್ಟೇ ಅಲ್ಲ, ಬೇರೆ ಬೇರೆ ಸಂಘಟನೆಗಳು ಕೂಡ, ಎಲ್ಲ ಸಂಘಟನೆಗಳು ಕೂಡ, ವಿದ್ಯಾರ್ಥಿ ಸಂಘಟನೆಗಳು ಎದ್ದು ಬಿಡ್ತವೆ. ಆವಾಗ ಹೆದರಿಕೆ ಶುರು ಆಗುತ್ತೆ ದಣಿಗಳಿಗೆ. ಆವಾಗ 2012 ಅಕ್ಟೋಬರ್ ತಾನೇ ತೋರಿಸಿ, ಮತ್ತೆ ಅದು ಪಾಣಿ ತೋರಿಸಿ. ಅವಾಗ ಈ ಜಾಗ ಇರುತ್ತಲ್ಲ, ಅವಾಗ 50 ಲಕ್ಷ ರೂಪಾಯಿ ಕೊಟ್ಟು, ಅವಾಗಲೇ ಡಿಸೆಂಬರ್ ಮತ್ತು ಜನವರಿ ಒಳಗಡೆ ಟೋಕನ್ ಅಡ್ವಾನ್ಸ್ ಕೊಟ್ಬಿಡ್ತಾರೆ. ಅಂದ್ರೆ 50 ಲಕ್ಷ ಅಂತ ಮಾತಾಡಿರ್ತಾರೆ, ಒಂದು ಟೋಕನ್ ಅಡ್ವಾನ್ಸ್ ಕೊಟ್ಬಿಡ್ತಾರೆ ಅವ್ರಿಗೆ. ಎಲ್ಲಿಂದ ಬಂತು ದುಡ್ಡು? PSI ಯೋಗೀಶ್ ಅವರಿಗೆ ಆ ದುಡ್ಡು ಎಲ್ಲಿಂದ ಬಂತು? ಅದಾದ ನಂತರ 2014ರಲ್ಲಿ, ಯಾಕಂತ ಹೇಳಿದ್ರೆ ಆ ಜಾಗೆ ಆ ಪೂರ್ತಿ ಅದು ಜಂಟಿ ಇದೆಯಲ್ಲ, ತೋರಿಸಿ. ನಾನು ಅವ್ರ ಹೆಸರು ಹೇಳ್ತಾ ಇಲ್ಲ, ಬೇರೆ ಬೇರೆ ಅವ್ರ ಹೆಸರು ಇದೆ. ಯಾಕಂತ ಹೇಳಿದ್ರೆ ಪಾಪ ಅವ್ರಿಗೆ ಯಾರು ಸೇಲ್ ಮಾಡಿದ್ದಾರೆ ಅವ್ರ ಹೆಸರನ್ನ ನಾನು ಹೇಳಿದ್ರೆ ಪಾಪ ಅವ್ರ ಮೇಲೆ ನಾವು ಬೆರಳು ಮಾಡ್ತಾ ಇದೀವಿ ಅಂತ ತಿಳ್ಕೊತಾರೆ. ಅವ್ರದ್ದೇನು ತಪ್ಪಿಲ್ಲ. ಇಲ್ಲಿ ಜಂಟಿ ಇದೆ, ಪೂರ್ತಿ ಅದು ಖಾತೆ ಜಂಟಿ ಇದೆ. ಒಟ್ಟು 9 ಜನ ಇದ್ದಾರೆ ಅದರಲ್ಲಿ. ಹೀಗಾಗಿ ಏನ್ ಮಾಡ್ತಾರೆ, ಟೋಕನ್ ಅಡ್ವಾನ್ಸ್ ಕೊಟ್ಟು ಅದನ್ನ ಮ್ಯೂಟೇಷನ್ ಮಾಡಬೇಕು ಮತ್ತು ಸಪರೇಟ್ ಆಗಿ ಮಾಡ್ಬೇಕಂತೇಳಿ 1 ವರ್ಷ ತಗೊಳ್ತದೆ. 2013 14ರವರೆಗೆ. 2014ಕ್ಕೆ ದಯವಿಟ್ಟು ಲಕ್ಷಗೊಟ್ಟು ಕೇಳಿ. 2014ಕ್ಕೆ CBI ಇನ್ವೆಸ್ಟಿಗೇಷನ್ ಎಲ್ಲ ಮುಗಿದು ಹೋಗುತ್ತೆ. ಮೋಹಿತ್ರು ಇಲ್ಲಿದ್ದಾರೆ, ಹೌದಲ್ಲ ಸರ್? 2014 ಎಂಡಿಗೆ CBI ಇನ್ವೆಸ್ಟಿಗೇಷನ್ ಎಲ್ಲ ಮುಕ್ತಾಯಕ್ಕೆ ಬರ್ತದೆ. ಆ ಟೈಮಲ್ಲಿ ಮತ್ತೆ ಅದು ಮ್ಯೂಟೇಷನ್ ಆಗುತ್ತೆ. ಮ್ಯೂಟೇಷನ್ ಆಗಿ ಸಂಪೂರ್ಣವಾಗಿ ಇವ್ರ ಹೆಸರಿಗೆ ಮಾಡ್ಕೋತಾರೆ. ಇದನ್ನ ತೋರಿಸಿ, ಯಾರ್ದು? ಪುರುಷೋತ್ತಮ ಅವ್ರ ಹೆಸರಿಗೇನೆ ಆಗುತ್ತೆ. ಬಟ್ ಸ್ಟಾಂಪ್ ಡ್ಯೂಟಿ ಕಟ್ಟಿದ್ದು ಕಾಪಿ ತೋರಿಸಿ. ಸ್ಟಾಂಪ್ ಡ್ಯೂಟಿ ಕಟ್ಟಿದ್ದು ಜುಲೈ ತಿಂಗಳಲ್ಲಿ 2014. ಸೌಜನ್ಯ ಪ್ರಕರಣ ಆದ ತಕ್ಷಣ ಟೋಕನ್ ಅಡ್ವಾನ್ಸು ಸೈಟಿಗೆ. ಅದಾದ್ಮೇಲೆ ಬರೀ ಸ್ಟಾಂಪ್ ಡ್ಯೂಟಿನೇ 5,06,000 ರೂಪಾಯಿ ಕೊಟ್ಟಿದ್ದಾರೆ. ಬರೀ ಸ್ಟಾಂಪ್ ಡ್ಯೂಟಿ ಇದು. ಅಂದ್ರೆ ಏನು ಸೈಟ್ ತಗೊಳಕ್ಕಿದು, ಆ ಬಿಲ್ಡಿಂಗ್ ಬಗ್ಗೆ ಹೇಳ್ತಾ ಇಲ್ಲ, ಬರೀ ಸೈಟ್ ತಗೊಂಡಿದ್ದು ಅವಾಗಿದ್ದು. ಅವಾಗಲೇ ಸ್ಟಾಂಪ್ ಡ್ಯೂಟಿ ಕಟ್ಟಿದ್ದಾರೆ. 5,06,000 ರೂಪಾಯಿ ಸ್ಟಾಂಪ್ ಡ್ಯೂಟಿ. ಅಂದ್ರೆ ಇಲ್ಲಿ ಒಂದು ಕಡೆ ಕೇಸು ಪೂರ್ತಿಯಾಗಿ FIR ಸರಿಯಾಗಿ ದಾಖಲೆ ಮಾಡಬಾರ್ದು, CC ಕ್ಯಾಮ್ರಾ ಎಲ್ಲ ಇದನ್ನ ಮಾಡಿದ್ದಕ್ಕೆ ಒಂದು ಪ್ರಸಾದ ಸಿಕ್ತು 2013 ಎಂಡಿಗೆ. ಅದರಿಂದ ಸೈಟಿಗೆ ಟೋಕನ್ ಅಡ್ವಾನ್ಸ್ ಕೊಟ್ಟರು. CBI ಇನ್ವೆಸ್ಟಿಗೇಷನ್ ಮುಗೀತು. ಅವಾಗ ಫುಲ್ ಅಮೌಂಟ್ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಂಡ್ರು. ಅವಾಗ ದೊಡ್ಡ ಮಟ್ಟದ ಪ್ರಸಾದ ಸಿಕ್ತು. ಅದಾದ ನಂತರ ಬೇಕಿದ್ರೆ ನೀವು ಆ ಜಾಗ ಇದೆಯಲ್ಲ, ಅದರದ್ದು ಅಡ್ರೆಸ್ ಕೂಡ ಎಲ್ಲ ಇದೆ. ಕ್ಯಾಂಪ್ಕೋ ಸರ್ವೆ ನಂಬರ್ 212/**A1A1 ಸರ್ವೆ ನಂಬರು. ಕ್ಯಾಂಪ್ಕೋ ಚಾಕ್ಲೇಟ್ ಫ್ಯಾಕ್ಟ್ರಿ ಹಿಂದ್ಗಡೆ, ಕಿಮ್ಮಿಂಜೆ ಗ್ರಾಮ, ಪುತ್ತೂರು. ಯಾರಾದರೂ ಅಲ್ಲಿ ಹೋಗಿ ಕೇಳ್ಕೊಳ್ಳಿ. 2014ರಿಂದಲೇ ಸಾಹೇಬರು ಕಟ್ಟಡ ಪ್ಲಾನ್ ಹಾಕಿ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ. 2014-15ರಿಂದ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಸಾಹೇಬರು. ವ್ಯಾಲ್ಯೂಯೇಷನ್ ಎಷ್ಟು ಅದ್ರದ್ದು? 3.5 ಕೋಟಿ ರೂಪಾಯಿ. ಅವಾಗಲೇ 3.5 ಕೋಟಿ ರೂಪಾಯಿ. ಅವಾಗ SI ಯೋಗೀಶ್ ಏನಾಗಿದ್ರು? ಅವರು ಏನ್ ದೊಡ್ಡ ಉದ್ಯಮಿಗೆ ಆಗಿದ್ರ? ಒಬ್ಬ ಸಬ್ ಇನ್ಸ್ಪೆಕ್ಟರ್. ಅವರು ಪ್ರಮೋಷನ್ ಆಗಿದ್ದು 2016-17ರಲ್ಲಿ ಪ್ರಮೋಷನ್ ಆಗುತ್ತೆ ಅವ್ರದ್ದು. ಅವಾಗ ಕಡಬದಲ್ಲಿ SI ಆಗಿದ್ರು. ಅದಾದ ನಂತರ ಮತ್ತೆ ಬೇರೆ ಬೇರೆ ನಾನ್ ಎಕ್ಸಿಕ್ಯೂಟಿವ್ ಡ್ಯೂಟಿ ಮಾಡಿದ್ರು. ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಒಂದು ದೊಡ್ಡ ಅಪಾರ್ಟ್ಮೆಂಟು ಕಟ್ಟಬೇಕಾದ್ರೆ ಕಣ್ಣು ಮುಚ್ಕೊಂಡು ಕಟ್ಟಲ್ಲ, ಮುಂಚೆನೆ ಪ್ಲಾನಿಂಗ್ ಮಾಡ್ತಾರೆ ಇಂಜಿನಿಯರ್, ಆರ್ಕಿಟೆಕ್ಟು. ಎಷ್ಟು ರೂಮ್ಗಳು ಬರ್ತದೆ, ಎಷ್ಟು ಫೌಂಡೇಶನ್ ಹಾಕಬೇಕು, ಯಾವ ಬಿಲ್ಡಿಂಗು ಅಂತ ಹೇಳಿ ಕಟ್ಟಡ ಪ್ರಾರಂಭ ಆಗೋಕ್ಕಿಂತ ಮುಂಚೆನೆ ಒಂದು ಪ್ಲಾನ್ ಅಪ್ರೂವಲ್ ಅಂತ ಇರ್ತದೆ. 2014ರಲ್ಲಿ
3.5 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಟುವಂತಹ ಪ್ಲಾನ್ ಅಪ್ಪ ಹೆಂಗಪ್ಪ ಮಾಡಿದ್ರಿ ನೀವು? ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು, ಹೆಸರು ಪುರುಷೋತ್ತಮ ಅವ್ರ ಹೆಸರು ಇದೆಯಲ್ಲ, ಅವ್ರ ಮಾವ, ಅವ್ರ ಹತ್ರ ದುಡ್ಡು ಇರಬಹುದು. ನಾವು ಅದನ್ನು ಕೂಡ ವಿಶ್ಲೇಷಣೆ ಮಾಡಿದ್ವಿ. ಅವ್ರ ಮಾವ್ರಿಗೆ ನಾವು ಬೈತಾ ಇಲ್ಲ, ನಾವು ಬೇರೆ ಇವ್ರನ್ನ ಯೋಗೀಶ್ ಅವ್ರನ್ನ ಬಿಟ್ಟು ನಾವು ಯಾರಿಗೂ ಟೀಕೆ ಮಾಡ್ತಾ ಇಲ್ಲ. ಯೋಗೀಶ್ ಅವ್ರಿಗೂ ನಾವು ಪ್ರಶ್ನೆ ಮಾಡ್ತಾ ಇದ್ದೀನಿ ನಾನು. ಪುರುಷೋತ್ತಮ್ ಅವರು ಅವರಿಗೆ 3 ಜನ ಅಂದ್ರೆ ಇವರು ಯೋಗೀಶ್ ಅವರ ಮಿಸಸ್ ಏನಿದ್ದಾರೆ ಅವ್ರ ಜೊತೆಗೆ ಇನ್ನೂ ಇಬ್ಬರು ಅಣ್ತಂಬ್ರಿದ್ದಾರೆ. ಅವರು ಅವಾಗೇನು ದುಡಿತಾ ಇರಲಿಲ್ಲ 2013ರಲ್ಲಿ. ಈಗ 2 ವರ್ಷದಿಂದ ಒಬ್ರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ, ಇನ್ನೊಬ್ರು ಇಲ್ಲ ಆರ್ಕಿಟೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕೇಳೋದು 2014ರಲ್ಲಿ ಎಷ್ಟೊಂದು ಹೆಂಗಪ್ಪ ದುಡ್ಡು ಬಂತು ನಿಮಗೆ? 2014ರಲ್ಲಿ ಅಂದ್ರೆ ಒಂದ್ ಕಡೆ ಇಂಥಲ್ಲಿ CBI ಇನ್ವೆಸ್ಟಿಗೇಷನ್ ಮುಗೀತದೆ, ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ. 3.5 ಕೋಟಿ ರೂಪಾಯಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಮಹಾನುಭಾವರು. 3.5 ಕೋಟಿ ರೂಪಾಯಿ. ಆ ನಂತರ 2022 ಅಂತ್ಯಕ್ಕೆ CBI ನ್ಯಾಯಾಲಯ, ವಿಶೇಷ ನ್ಯಾಯಾಲಯದಲ್ಲಿ ಎಲ್ಲ ಇದನ್ನು ಕೂಡ ಮುಗಿದು ಹೋಗ್ಬಿಡುತ್ತೆ. ಏನು ವಿಚಾರಣೆ, ಏನು ಟ್ರಯಲ್ ಮುಗಿದು ಹೋಗ್ಬಿಡ್ತದೆ. ಅವಾಗ ಮತ್ತೆ ಇನ್ನೊಂದು ಕಂತು ಕಟ್ತಾನೆ ಇರ್ತಾರೆ, ಕಟ್ತಾನೆ. ಅವಾಗ ಪೂರ್ತಿಯಾಗಿ ಅದನ್ನು ಕಂಪ್ಲೀಟ್ ಮಾಡಿಬಿಡ್ತಾರೆ. 22 ಯಾವಾಗ ಕಂಪ್ಲೀಟ್ ಮಾಡಿಬಿಡ್ತಾರೆ. ಕಂಪ್ಲೀಟ್ ಆಗಿ 2023ರಲ್ಲಿ ಇನ್ನೇನು ಉದ್ಘಾಟನೆ ಮಾಡಬೇಕು ಅಂದಾಗ ನ್ಯಾಯಾಲಯದ ತೀರ್ಪು ಹೊರಗಡೆ ಬರ್ತದೆ. ಜೂನ್ 6ನೇ ತಾರೀಕಿಗೆ ಎಲ್ಲಾ ಕಡೆ ಪ್ರತಿಭಟನೆ ಶುರು ಆಗ್ತದೆ. ಹಿಂಗಾಗಿ ಅದರ ಉದ್ಘಾಟನೆನೇ ಮಾಡುವುದಿಲ್ಲ. ಉದ್ಘಾಟನೆ ಇನ್ನೂವರೆಗೂ ಕೂಡ ಅದರ ಹೆಸರಿಟ್ಟಿಲ್ಲ. ಇಲ್ಲಿ ನಾನು ಕೇಳ್ತಾ ಇರೋದು ಇಷ್ಟೇ, ಈ ಬಿಲ್ಡಿಂಗ್ ಅನ್ನ ನೀವು ಕಟ್ಸಿದ್ರಲ್ಲ, ದುಡ್ಡು ಯಾರದು ನಮಗ್ ಗೊತ್ತಿದೆ. ಇದೇ ಯೋಗೀಶ್ ಅವ್ರು ಹೇಳಿದ್ದಾರೆ, PSI ಯೋಗೀಶ್ ಹೇಳಿದ್ದಾರೆ. ಎಲ್ಲಿ? ಗುರುವಾಯನ್ ಕೆರೆಗೆ ಹೋಗಿ ಇವ್ರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು. ಯೋಗೀಶ್ ಅವ್ರ ಮೇಲೇನೆ ಕೇಸ್ ರಿಜಿಸ್ಟರ್ ಆಗಿತ್ತು. ಅವಾಗ ಕೇಸ್ ರಿಜಿಸ್ಟರ್ ಆದಾಗ ವಕೀಲರ ಕಡೆಯಿಂದ ಸರ್ ಅದನ್ನು ವಾಪಸ್ ತಕೊಳ್ಳಿ ಅಂತ ಹೇಳಿ ಅವ್ರಿಗೆ ಹೋದಾಗ ಅವ್ರು ಬಾಯಿ ಬಿಟ್ಟಿದ್ದಾರೆ. ಇವ್ರು ಎಷ್ಟು ದುಡ್ಡು ತಗೊಂಡ್ರು, SP ಗೆ ಎಷ್ಟು ದುಡ್ಡು ಒಯ್ದು ಕೊಟ್ರು, ಇವರೇ ಯೋಗೀಶ್. ಬಹಿರಂಗವಾಗಿ ಹೇಳ್ತಾ ಇದ್ದೀನಿ ನಾನು. SP ಗೆ ಎಷ್ಟು ದುಡ್ಡು ಕೊಟ್ರು, ಭಾಸ್ಕರ್ ರೈ ಅವ್ರಿಗೆ ಎಷ್ಟು ದುಡ್ಡು ಹೋಯ್ತು, ಇದೇ ಯೋಗೀಶ್ ಅವರು ಹೇಳಿದ್ದಾರೆ, ಬಾಯಿ ಬಿಟ್ಟಿದ್ದಾರೆ. ಆ ವಿಷಯ ಗೊತ್ತಾದ ಮೇಲೆ ನಾವು ಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಹೆಸರೇನಿಟ್ಟಿದೀವಿ ಅದಕ್ಕೆ? ಬಿಲ್ಡಿಂಗ್ ಹೆಸರೇನು? ಸೌಜನ್ಯಾಳ ಆತ್ಮ. ಸೌಜನ್ಯಾಳ ಆತ್ಮ ಅಂದ್ರೆ ಇಲ್ಲಿ ಒಂದ್ ಕಡೆ ಮಹೇಶ್ ಶೆಟ್ರು ಜೋರಾಗಿ ಮಾತಾಡ್ದಂಗ ಅವ್ರ ರೇಟ್ ಜಾಸ್ತಿ ಆಗತ್ತಲ್ಲ. ಹಾಗೆ ಆಗಿದ್ದು. ಇಲ್ಲಿ ಜೋರಾಗಿ ಪ್ರತಿಭಟನೆ ನಡೀತದೆ, ಅಲ್ಲಿ ಅವ್ರದ್ದು ರೇಟ್ ಜಾಸ್ತಿ. ಹೀಗಾಗಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ನಾವು ಸಾರ್ವಜನಿಕವಾಗಿ ಸಂಶಯನ ವ್ಯಕ್ತಪಡಿಸ್ತಾ ಇದ್ದೇವೆ. ಆ ಹಕ್ಕು ನಮಗಿದೆ. ಒಂದು ಕಡೆ ಸೌಜನ್ಯಾಳ ತಾಯಿ ವಿನಾಕಾರಣ ಆರೋಪವನ್ನು ಎದುರಿಸ್ತಾ ಇದ್ದಾರೆ, ಮನೆ ಕಟ್ಟಿದ್ರು ಅಂತ ಹೇಳಿ. ಅದ್ರ ಬಗ್ಗೆ ಯಾಕಪ್ಪ ಮಾತಾಡ್ತಾ ಇಲ್ಲ ನೀವು? ಯಾರು ಯಾಕೆ ಮಾತಾಡ್ತಾ ಇಲ್ಲ? 3.5 ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಒಬ್ಬ SI ಅವರಿಗೆ. ಆ ಥರ ಮನಿ ಯಾರು ಪೊಲೀಸ್ ಇಲಾಖೆಯಲ್ಲಿ ರಿಟೈರ್ಮೆಂಟ್ ಆಗೋ ಸಂದರ್ಭದಲ್ಲಿ ಅಥವಾ ರಿಟೈರ್ಮೆಂಟ್ ಆದ್ಮೇಲೆ ಕಟ್ಟಿಸ್ತಾರೆ. ಹೀಗಾಗಿ ನಾನು ಲೋಕಾಯುಕ್ತವ್ರಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಕಳೆದ ಸಾರಿ ನಾನು ಆ ಡಿಸೋಜಾ ಅನ್ನೋರ ಹೊಲದ ಬಗ್ಗೆ ಮೇಲೆ ವಿನಾಕಾರಣ ಅದೊಂದು ಏನು ಸಿವಿಲ್ ಮ್ಯಾಟರ್ ಇದ್ದಿದ್ದನ್ನ ಅಲ್ಲಿ ಲೋಕಾಯುಕ್ತದವರು ಬರ್ತಾರೆ, ಇಲ್ಲಿ ಯಾಕಪ್ಪ ಬರ್ತಾ ಇಲ್ಲ? ನಾಳೆ ನಮ್ಮ ಟೀಮ್ ರೆಡಿ ಇದೆ, ಜಯಂತ್ ಅವರು ರೆಡಿಯಾಗಿ ಕೂತ್ಕೊಂಡಿದ್ದಾರೆ, ಎಲ್ಲ ರೆಡಿ ಮಾಡಿಕೊಂಡು ಲೋಕಾಯುಕ್ತಿಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ನಾವು. ಈ ಯೋಗೇಶ್ ಅವರ ಎಲ್ಲಾ ಅಕ್ರಮ ಆಸ್ತಿ, ಎಲ್ಲಾ ಬೇನಾಮಿ ಆಸ್ತಿಗಳನ್ನ ಜಪ್ತಿ ಮಾಡಿ ಪೂರ್ತಿಯಾಗಿ ಅವ್ರನ್ನ ಹೊರಗಡೆ ಇಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ನಾವು ಯಾರನ್ನೂ ಬಿಡಲ್ಲ. ನೀವೇನೋ ತಿಳ್ಕೊಂಡಿರ್ಬೋದು, ಅತ್ಯಾಚಾರಿಗಳನ್ನ ಯಾರ್ಯಾರನ್ನ ನೀವು ರಕ್ಷಣೆ ಮಾಡಿದಿರಲ್ಲ, ನಾವು ಯಾರನ್ನೂ ಬಿಡಲ್ಲ. ಪ್ರತಿಯೊಬ್ಬರನ್ನೂ ಬೆತ್ತಲೆ ಮಾಡ್ತೀವಿ ನಾವು. ಅದ್ರ ಸಲುವಾಗೇ ಈ ಹೋರಾಟದ ಉದ್ದೇಶನೇ ಅದು. ನೀವು ಬೆತ್ತಲೆ ಮಾಡಿದ್ರಲ್ಲ, ಯಾರನ್ನ? ಸೌಜನ್ಯಾಳನ್ನ ಬೆತ್ತಲೆ ಮಾಡಿದ್ರಿ, ಅತ್ಯಾಚಾರ ಮಾಡಿದ್ರಿ. ಬೆತ್ತಲೆ ಮಾಡಿ ಪಾಪ ಹೆಣ್ಣು ಮಗನ ಏನ್ ಮಾಡಿದ್ರಿ? ಕಟ್ಟಿ ಹೋದ್ರಿ ಅಲ್ಲಿ.
ಹೊಳೆ ಪಕ್ಕ ಕಟ್ಟಿ ಹೋದ್ರಲ್ಲ ನೀವು, ನಾವು ನಿಮ್ಮನ್ನ ಬೆತ್ತಲೆ ಮಾಡ್ತಾ ಇದೀವಿ, ಪ್ರತಿಯೊಬ್ಬರನ್ನು ಬೆತ್ತಲೆ ಮಾಡ್ತಾ ಇದೀವಿ. ಈಗ ಕಾನೂನಿನ ತರ ಕಟ್ಟಿ ಹಾಕೋ ಕೆಲಸ ಆಗಿದೆ, ಶುರು ಆಗಿದೆ ಅಂತೆ. ಮೋಹಿತರು, ಬಾಲಕೃಷ್ಣರು ಎಲ್ಲರೂ ಸೇರಿ ನಿಮ್ಮನ್ನ ಕಾನೂನಿನ ರೀತಿಯಲ್ಲಿ ಕಟ್ಟಿ ಹಾಕ್ತಾ ಇದ್ದಾರೆ ನಿಮ್ಮನ್ನ. ಇದೇ ರೀತಿ ಈ ಇನ್ನೂ ಒಂದೆರಡು ಮಾತು ಹೇಳಬೇಕು, ಯಾಕಂದ್ರೆ ಪ್ರಸಾದ ಸಿಕ್ಕಿದೆ ಅಲ್ಲ. ಪ್ರಸಾದ ಯಾಕೆ ಕೊಟ್ಟರು? ದಣಿಗಳು ಸುಮ್ಮನೆ ಕೊಡ್ತಾರ ಪ್ರಸಾದನ? ಸುಮ್ಮನೆ ಕೊಡ್ತಾರ? ಏನಾದ್ರೂ ಸೇವೆ ಮಾಡಿರ್ಬೇಕಲ್ಲ. ಇವ್ರು ಏನ್ ಮಾಡ್ತಾರೆ, ಯೋಗೀಶ್ ಅವರು ಸೌಜನ್ಯ ಪ್ರಕರಣಕ್ಕಿಂತ ಮುಂಚೆನೂ ಕೂಡ ಮಾವುತನ ಪ್ರಕರಣ ಆಯ್ತಲ್ಲ, ಅವಾಗ ಮಾವುತನ ಹೆಂಡತಿ, ನಾರಾಯಣನ ಹೆಂಡತಿ ಕಂಪ್ಲೇಂಟ್ ತಗೊಂಡು ಹೋಗ್ತಾಳೆ. ಕಂಪ್ಲೇಂಟ್ ತಗೊಳ್ಳಿ, ನನ್ನ ಗಂಡನ ಕೊಲೆ ಆಗಿದೆ, ನನ್ನ ಗಂಡನ ತಂಗಿಯ ಕೊಲೆ ಆಗಿದೆ ಅಂತ ಹೇಳಿ. ಯೋಗೀಶ್ ಅವ್ರು ತಗೊಳ್ಳೋದಿಲ್ಲ, ಬಿಸಾಕ್ತಾರೆ, ತಗೊಳ್ಳೋದೇ ಇಲ್ಲ. ಅದ್ರ ಸಲುವಾಗಿ ಕೊಟ್ಟಿದ್ದು. ಅದಾದ ನಂತರ ಬೆರಳಚ್ಚು ಫಿಂಗರ್ ಪ್ರಿಂಟ್ ಅವ್ರು ಬರ್ತಾರೆ, ಕಲ್ಲು ಜಜ್ಜಿದ ಕಲ್ಲಿದು ಫಿಂಗರ್ ಪ್ರಿಂಟ್ ಬೇಕಲ್ಲ, ಅದನ್ನು ಕೂಡ ಯೋಗೀಶ್ ಅವರು ಕನ್ಸಿಡರ್ ಮಾಡೋದಿಲ್ಲ, ವಾಪಸ್ ಕಳಿಸ್ತಾರೆ. ಸೌಜನ್ಯ ಪ್ರಕರಣದಲ್ಲಿ ಈಗ ತಾನೇ ತಾಯಿ ಕುಸುಮಾವತಿ ಹೇಳಿದರು, ನಿಜವಾಗ್ಲೂ ಕೂಡ ರಕ್ತ ಕುದೀತದೆ. ಮರ್ಮಾಂಗದಲ್ಲಿ ಮಣ್ಣು ಹಾಕಿ ತುಂಬಿದ್ರಲ್ಲ, ಆ ಮಣ್ಣನ್ನ ಕಲೆಕ್ಟ್ ಮಾಡ್ತಾರೆ. ಮಣ್ಣನ್ನ ಕಲೆಕ್ಟ್ ಮಾಡಿ ಯಾಕೆ ಮಾಡ್ತಾರ ಅಂತ ಹೇಳಿದ್ರೆ, ಅದರಲ್ಲಿ DNA, ಆ ವೀರ್ಯಾಣುದಲ್ಲಿ DNA ಇರ್ತದೆ. ಜೆನೆಟಿಕ್ ಇಂಜಿನಿಯರಿಂಗ್, ನಾನು ಕೂಡ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡಿದವ್, ನಾನು MSc ಇನ್ ಜೆನೆಟಿಕ್ ಇಂಜಿನಿಯರ್ ನಂದು. ಆ DNA ಟೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಆ ಮಣ್ಣು ತುಂಬಿರೋ ಉದ್ದೇಶನೇ ಸಾಕ್ಷಿ ನಾಶ ಆಗ್ಲಿ ಅಂತ ಹೇಳಿ. ಮಣ್ಣು ಯಾಕೆ ತುಂಬ್ತಾರಂತ ಹೇಳಿದ್ರೆ, ಹಾಗೆ ಬಿಟ್ಬಿಟ್ರೆ ಅದರದ್ದು ವೀರ್ಯಾಣು ಕಲೆಕ್ಟ್ ಮಾಡಿ DNA ಪ್ರೊಫೈಲ್ ಮಾಡಿ ಕಂಪೇರ್ ಮಾಡಿದ್ರೆ ಸಿಕ್ಕಾಕೊಂಡ್ ಬಿಡ್ತಾರೆ. ಹಿಂಗಾಗಿ ಏನ್ ಮಾಡ್ತಾರೆ, ಅದು ಸಾಕ್ಷಿ ನಾಶ ಆಗಬೇಕು ಅಂತ ಹೇಳಿನೇ ಅತ್ಯಂತ ಚಾಣಾಕ್ಷತದಿಂದ, ಕುತಂತ್ರದಿಂದ 6 ಇಂಚು ಮಣ್ಣನ್ನು ತುಂಬುತ್ತಾರೆ. 6 ಇಂಚು. ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಆ ಮಣ್ಣನ್ನ ಸಪರೇಟ್ ಆಗಿ ತೆಗಿತಾರೆ. ಯಾಕೆಂದ್ರೆ ಅದರಲ್ಲಿ ವೀರ್ಯಾಣುದಲ್ಲಿರುವಂತ DNA ಇರ್ತವೆ ಅಂತ ಹೇಳ್ಕೊಂಡು. ಆದ್ರೆ ಈ ಮಹಾನುಭಾವ, ತೋರಿಸ್ರಿ ಫೋಟೋ ಅವ್ರದ್ದು, ಯೋಗೀಶ್ ಅವ್ರ ಫೋಟೋ ಹಾಕ್ರಿ. ಈ ಮಹಾನುಭಾವ ನೋಡ್ಬೇಕು, 100 ಸಾರಿ 1000 ಸಾರಿ ನೋಡ್ಬೇಕು ಇವ್ರ ಫೋಟೋನ. ಎಲ್ಲರೂ, ಇಡೀ ಜಗತ್ತು ನೋಡ್ಬೇಕು ಎಷ್ಟು ಹಾಳು ಮಾಡಿದಾರೆ ಆ ಕೇಸನ್ನ ಅಂತೇಳಿ. ಇವ್ರು ಏನ್ ಮಾಡ್ತಾರೆ, ಆ DNA ಇರ್ತದಲ್ಲ, ಮೆಡಿಕಲ್ ಗೈಡ್ಲೈನ್ಸ್ ಅಂತ ಇದೆ, ಕೇಳಿ, ಯಾರ್ದಾದ್ರೂ ಡಾಕ್ಟರ್ ಕೇಳಿ. ಮೆಡಿಕಲ್ ಗೈಡ್ಲೈನ್ಸ್ ಪ್ರಕಾರ ಪೋಸ್ಟ್ ಮಾರ್ಟಮ್ ಆಗಿ 72 ಗಂಟೆಯ ಒಳಗಡೆ, ವಿದಿನ್ 72 ಅವರ್ಸ್ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಬೇಕು. ವಿದಿನ್ 72 ಅವರ್ಸ್. ಈ ಯೋಗೇಶ್ ಅವ್ರು ಏನ್ ಮಾಡ್ತಾರೆ, 72 ಗಂಟೆ ಅಲ್ಲ, 72 ಗಂಟೆ ಅಂದ್ರೆ ಎಷ್ಟು ದಿನ ಆಗುತ್ತೆ ಸರ್? 3 ದಿನನ? 3 ದಿನ ಅಲ್ಲ. ಪೋಸ್ಟ್ ಮಾರ್ಟಮ್ ಆಗಿದ್ದು 10ನೇ ತಾರೀಕು ಅಕ್ಟೋಬರ್ಗೆ, 10ನೇ ತಾರೀಕು ರಾತ್ರಿ. ಅಂದ್ರೆ 3 ದಿನ ಅಂದ್ರೆ 10, 11, 12, 12ನೇ ತಾರೀಕಿನ ಒಳಗಡೆ ಬೆಂಗಳೂರಿನ ಮಡಿವಾಳ FSL ಇರಬೇಕಾಗಿತ್ತು. ಇವ್ರು ಏನ್ ಮಾಡ್ತಾರೆ, 18ನೇ ತಾರೀಕಿಗೆ ಕಳಿಸ್ಕೊಡ್ತಾರೆ. 18th 18ನೇ ತಾರೀಕಿಗೆ ಬೆಳ್ತಂಗ ದಾಖಲೆ ಇದೆ ನಮ್ಮ ಹತ್ರ, ಚಾರ್ಜ್ ಶೀಟ್ ಅಲ್ಲಿ ಇದೆ, ಎಲ್ಲಾ ಕಾಪಿನೂ ಬೇಕಾಗುತ್ತೆ. ಸುಳ್ಳು ಹೇಳ್ತಾ ಇದ್ದಾರೆ ಮಟ್ಟಣ್ಣವರು ಅಂತ ಹೇಳಿದ್ರೆ ಹೇಳಿ, ಈಗಲೇ ಕಳ್ಸಿಕೊಡ್ತೇನೆ ಕಾಪಿನ. ಮುಂಚೆ ನಮ್ಮ ಒಡನಾಡಿಯವರು ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಕೂಡ ಎಲ್ಲ ಡಾಕ್ಯುಮೆಂಟ್ಗಳನ್ನು ತೋರಿಸಿದ್ದೀನಿ. 18ನೇ ತಾರೀಕಿಗೆ ಕಳ್ಸಿಕೊಡ್ತಾರೆ. ಅತಿ ಮುಖ್ಯವಾಗಿ ಇದ್ದಂಥ ಸಾಕ್ಷಿನೇ ಅದು, ಬೇಕು ಅಂತಲೇನೆ. ಆ ಮಣ್ಣಿಗೆ ಆ DNA ಪೂರ್ತಿ ಫಂಗಸ್ ಅಟ್ಯಾಕ್ ಆಗಿ ಹೋಗ್ಬಿಟ್ಟಿರ್ತದೆ. ಹಿಂಗಾಗಿ FSL ಅವ್ರು ಹೇಳ್ತಾರೆ ಅನ್ಫಿಟ್ ಫಾರ್ ಟೆಸ್ಟಿಂಗ್ ಅಂತ ಹೇಳ್ತಾರೆ. ಇವ್ರಿಗೆ ಬೇಕಾಗಿದ್ದ ಅದೇ. ಯಾಕಂತ ಹೇಳಿದ್ರೆ ಆ ವೀರ್ಯಾಣು ಯಾರ್ದದು? ದಣಿಗಳ ಕಡೆಯವ್ರದೇ ಇದ್ದಿದ್ರೆ ಅವ್ರದೇ ಇರ್ತದೆ. ಸಂತೋಷ್ ರಾವ್ ಇದ್ದಿದ್ರೆ ನೀನ್ ಯಾಕಪ್ಪ ಇಟ್ಕೊಂಡೆ 8 ದಿನ ನಿನ್ ಸ್ಟೇಷನ್ ಅಲ್ಲಿ? ಏನು ಉಪ್ಪಿನಕಾಯಿ ಹಾಕಕ್ ಇಟ್ಕೊಂಡಿ ಅದನ್ನ, ಮಣ್ಣನ್ನ? 8 ದಿನ ಇಟ್ಕೋತಾರೆ, ಬೇಕು ಅಂತಲೇ. ಇದೇ ಯೋಗೀಶ್. CC ಕ್ಯಾಮ್ರಾ. ಇವತ್ತು ಕೂಡ ಒಬ್ಬರ ಜೊತೆಗೆ ಮಾತಾಡಿದೆ ನಾನು, ಅಲ್ಲಿ ಕೆಲಸ ಮಾಡಿದಂಥವ್ರ ಜೊತೆಗೆ, ಕಂಪ್ಯೂಟರ್ ಸಂಬಂಧಪಟ್ಟಂತ ಬೇರೆ ಬೇರೆ ಕೆಲಸ ಮಾಡಿದಂಥವ್ರು. ಅವರು ಹೇಳ್ತಾರೆ CC ಕ್ಯಾಮ್ರಾ ಇತ್ತು ಸರ್ ಅಂತೇಳಿ, ಆ ಬಸ್ ಸ್ಟ್ಯಾಂಡ್ ಅಲ್ಲಿ CC ಕ್ಯಾಮ್ರಾ ಇತ್ತು ಅಂತೇಳಿ. ಇದೇ ಯೋಗೀಶ್ ಅವರು, ಇದೇ PSI ಯೋಗೀಶ್ ಅವರು CC ಕ್ಯಾಮ್ರಾ ತಗೊಳ್ಳೋದನೇ ಇಲ್ಲ. ಸಂತೋಷ್ ರಾವ್ನೇ ಇದ್ರೆ
ಮುಂದೆ ಬಂದು ಕೊಡ್ತಿದ್ರು ಅವ್ರು, ತಗೊಳ್ರಿ ಇಲ್ಲಿ ಸಂತೋಷ್ ರಾವ್ ಒಂದು ಇದಾಯ ಸಿ ಸಿ ಕ್ಯಾಮ್ರಾದಲ್ಲಿ ಇದಾರೆ ಅಂತೇಳಿ. ಯಾಕಪ್ಪ ನೀವು ಸಿ ಸಿ ಕ್ಯಾಮ್ರಾ ಕೊಡ್ಲಿಲ್ಲ? ತಗೊಳ್ಳೋದೇನೇ ಇಲ್ಲ, ಬರೀ ತಗೊಳ್ಳೋದು ದೂರ ಉಳಿತು. ಸಿ ಸಿ ಕ್ಯಾಮ್ರಾ ಇದ್ದಂತ ಬಸ್ ಸ್ಟ್ಯಾಂಡ್ ಅನ್ನೇ ಡೆಮಾಲಿಷ್ ಮಾಡೋಗಿ ಬಿಡ್ತಾರೆ. ಕೆಲವೊಬ್ರು ಕೇಳಿದ್ರು, ಸರ್ ಯಾಕೆ ಡೆಮಾಲಿಷನ್ ಮಾಡ್ತಾರೆ ಅಂತೇಳಿ. ಅದಕ್ಕೊಂದು ಕಾರಣ ಇದೆ. ಪೊಲೀಸರು ಸಿ ಸಿ ಕ್ಯಾಮ್ರಾವನ್ನ ವಶಕ್ಕೆ ಪಡಿಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿ ಸಿ ಕ್ಯಾಮ್ರಾ ಅಲ್ಲಿಂದ ಜಪ್ತು ಮಾಡ್ಕೊಂಡ್ರೆ ಅದ್ರದ್ದು ಇಡೀ ಬಸ್ ಸ್ಟ್ಯಾಂಡ್ ಒಂದು ಪಂಚನಾಮೆ ಆಗ್ಬೇಕು. ಅಂದ್ರೆ ಆ ಬಸ್ ಸ್ಟ್ಯಾಂಡಿನ ಯಾವ ಭಾಗದಲ್ಲಿ ಇತ್ತು ಅದೆಲ್ಲ ಒಂದು ಪಂಚನಾಮೆ ಆಗ್ಬೇಕು. ಯಾವ ದಿಕ್ಕಿನಲ್ಲಿ ಇತ್ತು, ಮೇಲಿತ್ತ, ಅಕ್ಕಪಕ್ಕ ಇತ್ತ, ಉತ್ತರ ದಿಕ್ಕಿನಲ್ಲಿ ಇತ್ತ, ಪಂಚನಾಮೆ ಆಗ್ಬೇಕು. ಬಸ್ ಸ್ಟ್ಯಾಂಡೇ ಇಲ್ಲಂದ್ರೆ, ಬಸ್ ಸ್ಟ್ಯಾಂಡೇ ಇಲ್ಲ ಅಂತ ಹೇಳಿದ್ರೆ ಆಗತ್ತಾ ಪಂಚನಾಮೆ? ನ್ಯಾಯಾಲಯದಲ್ಲಿ ಯಾರು ಅದನ್ನ ನೋಡ್ತಾರೆ? ವ್ಯಾಲಿಡೇ ಇರೋದಿಲ್ಲ. ಹಿಂಗಾಗಿ ಏನ್ ಮಾಡ್ತಾರೆ, ಇಡೀ ಬಸ್ ಸ್ಟ್ಯಾಂಡನ್ನೇ ಬುಲ್ಡೋಸರ್ ಇಂದ ನಾಶ ಮಾಡಿಬಿಡ್ತಾರೆ. ಇದೇ ರೀತಿ ವಾರ್ಜಾ ಆಚಾರ್ತಿ, ನಾವು ಹೇಳಿದೀವಿ ಅವಳು ಬಾವಿಯಲ್ಲಿ ಬಿದ್ದಿದ್ಲು, ಅವಳು ಹೆಣ ಬಾವಿಯಲ್ಲಿ ಸಿಕ್ತು ಅಂತ. ಪೀಲ್ಯಾದಲ್ಲಿ ಇದೇ ಧೀರಜ್ ಕೆಲ್ಲಾನ ಫಾರ್ಮ್ ಹೌಸಿನ ಆ ಕಡೆ ಇದ್ದಂತ ಆ ಬಾವಿಯಲ್ಲಿ ವಾರ್ಜಾಚಾರ್ತಿ ನೋಡಿರ್ತಾಳೆ ಅವಳು. ಈ ಧೀರಜ್ ಕೆಲ್ಲಾ ಕರ್ಕೊಂಡು ಬಂದಿರ್ತಾರೆ, ಇದೇ ಅಲ್ಲ ನಮ್ಮ ದಣ್ಣಿ ಕರ್ಕೊಂಡು ಬಂದಿದ್ದು, ಇದೇ ಮಗು ಟಿವಿಯಲ್ಲಿ ನೋಡಿ ಅವಳು ಮಾತಾಡಕ್ಕೆ ಚಾಲು ಮಾಡ್ತಾಳೆ. ಅದಾಗಿ ಸ್ವಲ್ಪ ದಿನಕ್ಕೆ ಬಾವಿಯಲ್ಲಿ ಅವಳು ಹೆಣ ಸಿಗುತ್ತೆ. ಅವಾಗ ಏನ್ ಮಾಡ್ತಾರೆ, ಮುಂದೆ ಯಾರಾದರೂ ಸಾಕ್ಷಿ ಹೇಳಿದ್ರೆ ಪಂಚನಾಮೆ ಮಾಡ್ಬೇಕಲ್ಲ, ಬಾವಿದು ಮಾಡಬೇಕು. ಇದೇ ಬಾವಿ ಉತ್ತರದಲ್ಲಿ ಇದೆ, ದಕ್ಷಿಣದಲ್ಲಿ ಇವ್ರ ಮನೆ ಐತೆ, ಪೂರ್ವದಲ್ಲಿ ಇವ್ರ ಮನೆ ಇದೆ, ಪಂಚನಾಮೆ ಮಾಡ್ಬೇಕಲ್ಲ. ಅದಕ್ಕೇನ್ ಮಾಡ್ತಾರೆ, ಬಾವಿನೇ ಮುಚ್ಚಾಕ್ಬಿಡ್ತಾರೆ ಪೂರ್ತಿ. ಬಾವಿ ಇಲ್ಲ ಇವತ್ತು, ಹೋಗಿ ನೋಡ್ಕೊಂಡು ಬನ್ನಿ. ಬಾವಿನೇ ಇಲ್ಲ, ಫೋಟೋ ಇದೆ ನನ್ನ ಹತ್ರ, ಮುಚ್ಚಿ ಹಾಕಿದ್ದು ಫೋಟೋ ಇದೆ ನನ್ನ ಹತ್ರ. ಸುಳ್ಳು ಮಾಹಿತಿ ಇಲ್ಲದೆ ನಾವು ಯಾವುದು ಮಾತಾಡ್ತಾ ಇಲ್ಲ ಇಲ್ಲಿ. ಯಾವ ರೀತಿ ಪ್ರಕರಣವನ್ನ ಎಷ್ಟು ಜಾಗರೂಕತೆಯಿಂದ ಸಾಕ್ಷಿಗಳನ್ನು ಮುಚ್ಚಿ ಹಾಕಿದ್ರು ಅದನ್ನು ನಾನು ಹೇಳ್ತಾ ಇದ್ದೇನೆ. ಅದರ ಸಲುವಾಗಿ ಅದೆಲ್ಲದರ ಒಂದು ಪ್ರಸಾದವಾಗಿ ಏನಾಯ್ತು, ತೋರ್ಸಪ್ಪ ಇನ್ನೊಂದ್ಸರಿ, ತೋರಿಸಿ ಇನ್ನೊಂದ್ಸರಿ. ಅದೇ 9 ಫ್ಲಾಟಿನ 3.5 ಕೋಟಿ ರೂಪಾಯಿಯ ಸೌಜನ್ಯಾಳ ಆತ್ಮ, ಮನೆ ಹೆಸರು ಇಟ್ಟೇ ಇಲ್ಲ, ನಾವಿಟ್ಟಿದ್ದೀವಿ ಸೌಜನ್ಯಾಳ ಆತ್ಮ ಅಂತ, ನಾವಿಟ್ಟಿದ್ದೀವಿ ಸೌಜನ್ಯ ಆತ್ಮ ಅಂತ. ನೋಡ್ಲಿ ಜನ ಎಲ್ಲರೂ ಕೂಡ ನೋಡಿ, ಬೆತ್ತಲೆ ಆಗಲಿ. ನಾನು ಕೇಳ್ಕೊಳ್ತಾ ಇದ್ದಿಷ್ಟೇ, ಲೋಕಾಯುಕ್ತದವರು ನಾವು ಹಾಕ್ತಾ ಇದೀವಿ, ನಾಳೆ ರೆಡಿ ಇದ್ದಾರೆ ನೋಡಿ. ನಾವು ಹೇಳೋಕ್ಕಿಂತ ರೆಡಿನೇ ನಮ್ಮ ಟೀಮ್. ಜಯಂತರು ಏನೇ ಹೇಳಿ, ನಾನು ನಿಜವಾಗ್ಲೂ ಕೂಡ ಜಯಂತ್ ಅವ್ರಿಗೆ ಒಂದು ವಿಶೇಷ ಧನ್ಯವಾದಗಳನ್ನ ಹೇಳ್ಬೇಕು ನಾನು. ಜಯಂತ್ ಟಿ ಅವರಿಗೆ ಏನೇ ಹೇಳಿದ್ರು ಕೂಡ ಅತ್ಯಂತ ಶಿಸ್ತುಬದ್ಧವಾಗಿ ಮಾಡ್ತಾರೆ, ಧೈರ್ಯವಾಗಿ ಮಾಡ್ತಾರೆ. ಅಂತ ಒಂದು ಪಡೆ ನಮ್ಮ ಜೊತೆಗಿರೋದಕ್ಕೆ ನಾವು ಇಷ್ಟೊಂದು ಬಲಿಷ್ಠ